ಕೃಷ್ಣಂ ಒಂದೇ ಜಗದ್ಗುರು ಎಂದು ಹೇಳುತ್ತಾ ಗೀತೆಯ ಸಾರವನ್ನು ತಿಳಿಸಿದ ಗೀತಾಚಾರ್ಯ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳನ್ನು ನಾಡಿನ ಜನತೆಗೆ ತಿಳಿಸುತ್ತೇನೆ. ಹಾಗೂ ರೈತ ನಾಯಕರು, ಜನಪ್ರಿಯ ನೇತಾರರು, ಸಹೋದರ ಮುರುಗೇಶಣ್ಣ ನಿರಾಣಿಯವರ ಹುಟ್ಟುಹಬ್ಬದ ನಿಮಿತ್ತವಾಗಿ ನಿರಾಣಿ ಫೌಂಡೇಶನ್ ಮೂಲಕ ಈ ನಾಡಿನಲ್ಲಿ ಹಲವಾರು ಜನೋಪಯೋಗಿ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ. ನಮ್ಮೆಲ್ಲರ ಪಾಲಿಗೆ ಜೀವ ಹಾಗೂ ಜೀವನವು ಎಲ್ಲವೂ ಆಗಿರುವ ಕೃಷ್ಣೆಗೊಂದು ಅಪೂರ್ವ ಧಾರ್ಮಿಕ ಹಿನ್ನೆಲೆ ಇದೆ. ಆಕೆ ಎಲ್ಲ ನದಿಗಳ ಮಹಾತಾಯಿ. ಆಕೆಯ ಶಕ್ತಿ ಹಿರಿದಾಗಿದೆ. ನಮ್ಮ ಬದುಕನ್ನು ಬಂಗಾರವಾಗಿಸಿದ ಕೃಷ್ಣೆಯನ್ನು ಭಕ್ತಿಪೂರ್ವಕವಾಗಿ ಪೂಜಿಸಿ ಕಾಶಿಯ ಗಂಗಾರತಿ ಮಾದರಿಯಲ್ಲಿ ಅದ್ದೂರಿ ಕೃಷ್ಣಾರತಿ ಮಾಡಬೇಕೆಂಬ ಸಂಕಲ್ಪದಿಂದ ಸಮಸ್ತ ಕೃಷ್ಣಾ ತೀರದ ರೈತ ಬಾಂಧವರು ಫೌಂಡೇಶನ್ನಿನ ಕೃಷ್ಣಾರತಿ ಸೇವಾ ಸಮಿತಿ ಕೃಷ್ಣಾರತಿ ಕಾರ್ಯಕ್ರಮವನ್ನು 26/8/2024 ಸೋಮವಾರದಂದು ಸಾಯಂಕಾಲ 6 ಗಂಟೆಗೆ ಆಯೋಜಿಸಲಾಗಿದೆ. ಕಾಶಿಯ ವಿಶ್ವನಾಥನ ಸನ್ನಿಧಿಯ ಪಂಡಿತರು ಹಾಗೂ ಮೈಸೂರಿನ ನಂಜನಗೂಡಿನ ಸಮಾಜ ಸೇವಾ ಕಾರ್ಯಕರ್ತರು ಕೃಷ್ಣಗೆ ಅಭೂತಪೂರ್ವ ಕೃಷ್ಣಾರತಿ ಮಾಡಲಿದ್ದಾರೆ. ಹಾಗೂ ಗೋಕಾಕಿನ, ಧಾರವಾಡದ, ಬೆಂಗಳೂರಿನಿಂದ ಆಗಮಿಸಿದ ಕಲಾ ತಂಡಗಳು ಶ್ರೀಕೃಷ್ಣನ ಜನ್ಮಾಷ್ಟಮಿಯ ನಿಮಿತ್ತ ಕೃಷ್ಣನ ಲೀಲೆ, ಕೃಷ್ಣೆಯ ಧಾರ್ಮಿಕ ಸಾಂಸ್ಕೃತಿಕ ಉತ್ಸವಗಳನ್ನು ಹಾಡು ಮತ್ತು ನೃತ್ಯದಿಂದ ನಾಡಿನ ಜನತೆಗೆ ತಿಳಿಸಿಕೊಡಲಿದ್ದಾರೆ. ಹಾಗೂ ಈ ನಾಡಿನ ಹೆಸರಾಂತ ಕಲಾ ತಂಡಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿವೆ. ಸಾಯಂಕಾಲ 5 ಗಂಟೆಯಿಂದ 7 ಗಂಟೆವರೆಗೆ ಕೃಷ್ಣಾ ನದಿಯ ಧಾರ್ಮಿಕ ಸಾಂಸ್ಕೃತಿಕ ಹಿನ್ನೆಲೆಯನ್ನ ಕುರಿತು ನಾಡಿನ ವಿದ್ವಾಂಸರು, ಇಲ್ಲಿಯ ಋಷಿಮುನಿಗಳು, ಜಗದ್ಗುರುಗಳು ಚಿಂತನ ಮಂಥನ ನಡೆಸಲಿದ್ದಾರೆ. ಹಾಗೂ ನೀರಾವರಿ ತಜ್ಞರಿಂದ ಕೃಷ್ಣಾ ನದಿಯ ನೀರಾವರಿ ಯೋಜನೆಗಳ ಕುರಿತು ಚಿಂತನಗೋಷ್ಠಿ ನಡೆಯಲಿದೆ. 7 ಗಂಟೆಯಿಂದ ಕೃಷ್ಣಾ ನದಿಯ ಪೂಜೆ ಹಾಗೂ ಕೃಷ್ಣಾರತಿ ಕಾರ್ಯಕ್ರಮವನ್ನು ಕಾಶಿಯ ವಿಶ್ವನಾಥನ ಸನ್ನಿಧಿಯ ಪಂಡಿತರು ವಿಜೃಂಭಣೆಯಿಂದ ನಡೆಸಿಕೊಡಲಿದ್ದಾರೆ. 7ರಿಂದ 9:30ವರೆಗೆ ಕೃಷ್ಣಾರತಿ ನಡೆಯಲಿದೆ. 9:30ರಿಂದ 11:30ರವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ. 11:30ರಿಂದ 12:30ರವರೆಗೆ ಗೋಕುಲಾಷ್ಟಮಿಯ ನಿಮಿತ್ತವಾಗಿ ಕೃಷ್ಣನ ತೊಟ್ಟಿಲು ಹಾಕುವ ಕಾರ್ಯಕ್ರಮವನ್ನು ಹಿಪ್ಪರಿಗೆಯ ಬ್ಯಾರೇಜಿನ ಮುಂಭಾಗದಲ್ಲಿ ಕೃಷ್ಣೆಯ ಉತ್ತರಾಭಿಮುಖವಾಗಿ ಹರಿಯುವ ಸಂಗಯ್ಯಪ್ಪನ ಗುಡಿಯ ನದಿಯ ತಟ್ಟಲಿನಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ. ಪುಣ್ಯಕ್ಷೇತ್ರವಾಗಿರ್ತಕ್ಕಂಥ ಹಿಪ್ಪರಿಗೆಯ ನದಿಯ ದಡದಲ್ಲಿ ತಾವೆಲ್ಲ ಈ ನಾಡಿನ ಕೃಷ್ಣೆಯ ರೈತ ಬಂಧುಗಳು ಸೇರಿ ಕೃಷ್ಣೆಗೆ ಗೌರವವನ್ನು ಸಲ್ಲಿಸೋಣ. ಆ ಮುಖಾಂತರ ನಮ್ಮ ಜೀವನವನ್ನ ಪುನೀತಗೊಳಿಸೋಣ, ಮೋಕ್ಷವನ್ನ ಪಡೆಯೋಣ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಯನ್ನ ಪಡ್ತಾ ಇದ್ದೇನೆ. ತಾವೆಲ್ಲ ಕೃಷ್ಣೆಯ ಮಕ್ಕಳು. ಈ ಜಗತ್ತಿನಲ್ಲಿ ಒಳ್ಳೆಯದನ್ನ ಸ್ವೀಕರಿಸುವಂತವರು ಕೃಷ್ಣಾ ನದಿಯ ತೀರದ ರೈತ ಬಂಧುಗಳು. ಜಗತ್ತಿನ ಎಲ್ಲ ಒಳ್ಳೆಯದನ್ನ ಸ್ವೀಕರಿಸುವಂತ ಈ ಕೃಷ್ಣಾ ನದಿಯ ಮಕ್ಕಳು ನಾವು. ಗಂಗಾಮಾತೆ ಕಾವೇರಿಗಿಂತ ಹೆಚ್ಚಿನ ರೀತಿಯಲ್ಲಿ ಕೃಷ್ಣಾ ದೇವಿಯನ್ನ ನಾವೆಲ್ಲರೂ ಪೂಜಿಸೋಣ, ಪ್ರಾರ್ಥಿಸೋಣ, ಕೃಷ್ಣಾರತಿಯನ್ನ ಅದ್ದೂರಿಯಾಗಿ ಮಾಡೋಣ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬನ್ನಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಕೃಷ್ಣಾ ದೇವಿಯ ಮಹಾತ್ಮೆಯನ್ನ ಈ ನಾಡಿಗೆ ತಿಳಿಸಿಕೊಡೋಣ. ತಾವೆಲ್ಲರೂ ಬನ್ನಿ, ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಎಲ್ಲರಿಗೂ ನಮಸ್ಕಾರ. ಯಾರಾದರೂ ಮುಧೋಳ ಭಾಗದಲ್ಲಿ ಅಥವಾ ಮುಧೋಳ ನಗರದಲ್ಲಿ ಏನಾದರೂ ತಾವು ಮನೆಗಳನ್ನ ಕಟ್ಟಬೇಕು ಅಥವಾ ಸೈಟ್ಗಳನ್ನ ಕೊಂಡ್ಕೊಳ್ಬೇಕು ಅಂತ ಹೇಳಿದ್ರೆ ಬಹಳಷ್ಟು ಉತ್ತಮವಾಗಿರುವಂತಹ ಲೇಔಟ್ ಇದು. ಸುಶೀಲ್ ಎಸ್ ಓರಾ ಮಾಲೀಕತ್ವದ ಲೇಔಟ್ ಇದು. ಈಗಾಗಲೇ ರೋಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ, ಡ್ರೈನೇಜ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ, ಮ್ಯಾನ್ ಹೋಲ್ಗಳನ್ನ ಸುಸಜ್ಜಿತವಾಗಿ ನಿರ್ಮಾಣ ಮಾಡಲಾಗಿದೆ. ಇನ್ನು ಚರಂಡಿ ವ್ಯವಸ್ಥೆಗಳು ಕೂಡ ಸೂಕ್ತವಾಗಿ ಅಲ್ಲಲ್ಲಿ ನಿರ್ಮಾಣ ಆಗಿರುವಂತದ್ದು. ಇದಕ್ಕಿಂತ ಉತ್ತಮವಾದಂತಹ ಲೇಔಟ್ ಅಥವಾ ಪ್ರದೇಶ ನಿಮ್ಗೆ ಯಾವತ್ತೂ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ಕುಡಿಯುವ ನೀರಾಗಿರ್ಬೋದು ಅಥವಾ ನೀರಿನ ಸಪ್ಲೈಗೋಸ್ಕರ ಇಲ್ಲಿ ಪೈಪ್ಗಳನ್ನು ಕೂಡ ಹಾಕಲಾಗಿದೆ. 30-40, 30-50 ಸೈಜ್ ನ ಹೊಂದಿರುವಂತದ್ದು ಫ್ಲಾಟ್ಗಳು ಕೂಡ ಇಲ್ಲಿ ನಿಮಗೆ ಲಭ್ಯ ಆಗಿದೆ. ಮುಧೋಳ ಬಸ್ ಸ್ಟ್ಯಾಂಡ್ ನಿಂದ ಇನ್ನು ಬಸವಲಿಂಗ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಏನಿದೆ, ಡಿಗ್ರಿ ಕಾಲೇಜು, ಗೌರ್ಮೆಂಟ್ ಕಾಲೇಜು, ಅದರ ಹಿಂಭಾಗದಲ್ಲೇ ಇರುವಂತಹದ್ದು. ಎನ್ಎ ಮತ್ತು ಕೆಜೆಪಿ ಹೊಂದಿದೆ. ಹಾಗಾಗಿ ಯಾವುದೇ ಸಮಸ್ಯೆಗಳು ಕೂಡ ಇಲ್ಲಿ ನಿಮಗೆ ಬರೋದಿಲ್ಲ. ಎಲ್ಲಾ ವಯಸ್ಕರು ಕೂಡ ವಿಹಾರ ಮಾಡಲಿಕ್ಕೆ, ನಿಮಗೆ ಧ್ಯಾನ ಮಾಡೋದಕ್ಕೆ ಸ್ಥಳವನ್ನ ಇಲ್ಲಿ ಮೀಸಲಿಟ್ಟಿದ್ದಾರೆ. ಉತ್ತಮವಾದಂತಹ ಗಾಳಿ ಬೆಳಕು ಕೂಡ ನಿಮಗೆ ಬರುತ್ತೆ. ಸೂಕ್ತ ದರದಲ್ಲಿ, ತಮಗೆ ಯೋಗ್ಯವಾದಂತಹ ದರದಲ್ಲಿ ಕೂಡ ಸೈಟ್ಗಳು ಲಭ್ಯ ಇದೆ.
ಕನಸಿನ ಮನೆಯನ್ನ ಕಟ್ಟುವುದಕ್ಕೆ ಇದು ಯೋಗ್ಯವಾದಂತಹ ಸ್ಥಳ. ಹಾಗಾಗಿ ಈ ಲೇಔಟ್ನಲ್ಲಿ ತಮ್ಮ ಮನೆಗಳನ್ನ ಕಟ್ಟಿಕೊಳ್ಳುವಂತಹ ಯೋಚನೆಗಳು ಇದ್ರೆ ಆದಷ್ಟು ಬೇಗ ಬನ್ನಿ. ಮತ್ತೆ ಮೊದಲು ಬಂದವರಿಗೆ ಆದ್ಯತೆ ಇದೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.